ಎಲ್ಲರಿಗೂ ನಮಸ್ಕಾರ. ದಿನದ ಮಿನಿ ಲಾಗ್. ಇವತ್ತು ಬೆಳಗ್ಗೆನ ತಿಂಡಿಗೋಸ್ಕರ ಇಲ್ಲಿ MTR ಅವ್ರದ್ದು ಇನ್ಸ್ಟಂಟ್ ರವಾ ಇಡ್ಲಿನ ಬಳಸ್ಕೊಂಡು ನಾನು ಇಡ್ಲಿ ಮಾಡ್ತಿದ್ದೀನಿ. ಇದು ಅರ್ಧ ಕೆಜಿ ರವೆಗೆ 150 ರುಪೀಸ್. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದು. ಮೊದಲಿಗೆ ನಾನಿಲ್ಲಿ ರವೆನೆಲ್ಲ ಒಂದು ಪಾತ್ರೆಗೆ ಹಾಕೋತಿದ್ದೀನಿ. ಇದರಲ್ಲಿ ಎಲ್ಲ ಥರದ ಕಡಲೆಕಾಳು, ಗೋಡಂಬಿ, ಜೀರಿಗೆ, ಸಾಸಿವೆ ಎಲ್ಲ ಮಿಕ್ಸ್ ಇತ್ತು. ಇಲ್ಲಿ ನಾನು ಅರ್ಧ ಕೆಜಿ ರವೆಗೆ ಅರ್ಧ ಕೆಜಿ ಮೊಸರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಇದನ್ನು ಕೇವಲ ಬರೀ ಮೊಸರು ಹಾಕಿ ಮಾತ್ರ ಕಲಿಸ್ಕೋಬೇಕು. ಇದಕ್ಕೆ ಉಪ್ಪು, ಸೋಡಾ ಪುಡಿ ಯಾವುದೇ ರೀತಿ ಏನೂ ಮಿಕ್ಸ್ ಮಾಡ್ಕೋಬಾರ್ದು. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿ ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ನನಗೆ ಯಾವ ರೀತಿ ಬೇಕು ಆ ರೀತಿ ಕನ್ಸಿಸ್ಟೆನ್ಸಿವರೆಗೂ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇಡ್ಲಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಹಿಟ್ಟನ್ನು ಚೆನ್ನಾಗಿ ಕಲಸಿದ ಮೇಲೆ ಹಿಟ್ಟನ್ನು 15 to 20 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಹಿಟ್ಟು ಅಷ್ಟರಲ್ಲಿ ನೆನೆದು ಬಿಡುತ್ತೆ. ಇಲ್ಲ ನಾವು ಇವತ್ತು ಬಿಡ್ತೇವೆ ಅಂದರೆ ಬಿಡ್ಬೋದು, ಒಳ್ಳೆಯದು, ಏನು ಪ್ರಾಬ್ಲಮ್ ಇಲ್ಲ. ಹಿಟ್ಟು ನೆನೆಯೋಷ್ಟರದಲ್ಲಿ ನಾನಿಲ್ಲಿ ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರು ಪ್ರಿಪೇರ್ ಮಾಡ್ತಿದ್ದೀನಿ. ಇವತ್ತು ನಾನಿಲ್ಲಿ ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿ ಹಸಿ ಟೊಮೊಟೊ ಚಟ್ನಿ ಮತ್ತು ತೊಗರಿಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಎರಡು ರೆಡಿ ಆಗೋಷ್ಟರದಲ್ಲಿ ಹಿಟ್ಟು ಕೂಡ ನೆನೆದಿತ್ತು. ಇದನ್ನು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಹಾಕೋತಿದ್ದೀನಿ. ಹಿಟ್ಟನ್ನು ನೆನೆಯಲು ನಾನು 20 ಮಿನಿಟ್ಸ್ಗಿಂತ ಜಾಸ್ತಿನೇ ಬಿಟ್ಟಿದೆ. ಈ ಇಡ್ಲಿನ ನಾವು ಬೇಗನೆ ಮಾಡ್ಕೋಬಹುದು. ಯಾವುದೇ ರೀತಿ ಉದ್ದಿನಬೇಳೆ ನೆನೆಸೋದು, ರುಬ್ಬೋದು ಟೆನ್ಷನ್ ಇರೋದಿಲ್ಲ. ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಬೇಗ ಬೇಗ ಮಾಡ್ಕೋಬೋದು ಮತ್ತು ಈಸಿ ಕೂಡ ಇರುತ್ತೆ. ನಾನಿಲ್ಲಿ ಅದನ್ನು ಇಡ್ಲಿ ಪಾತ್ರೆಗೆ ಹಾಕಿ 2 ವಿಸಿಲ್ ಕೂಗಿಸ್ಕೊತಿದ್ದೀನಿ. 2 ವಿಸಿಲ್ ಆದಮೇಲೆ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿತ್ತು. ಇದು ಇಡ್ಲಿ ಬೇಗನೆ ಕುಕ್ ಆಗುತ್ತೆ ಮತ್ತು ತುಂಬ ಸಾಫ್ಟಾಗಿತ್ತು. ನೀವು ಇಲ್ಲಿ ನೋಡ್ತಿರ್ಬೋದು. ಬಟ್ ಟೇಸ್ಟ್ ಹೇಳಬೇಕಂದ್ರೆ ನಾವು ಯಾವಾಗಲೂ ಮನೆಯಲ್ಲಿ ಮಾಡೋ ಶ್ಯೂರಿಟಿ ರವಾ ಇನ್ಸ್ಟಂಟ್ ಇಡ್ಲಿ ಥರನೇ ಇತ್ತು. ಅದರಲ್ಲಿ ಯಾವುದೇ ರೀತಿ ಏನೂ ಡಿಫ್ರೆನ್ಸ್ ಇರಲಿಲ್ಲ. ಅದರ್ವೈಸ್ ಓಕೆ.